ಹಲೋ ಸ್ನೇಹಿತರೆ, ಸುಗ್ಗಿ ಹಬ್ಬ 2026ಕ್ಕೆ ಸ್ವಾಗತ ಸುಸ್ವಾಗತ. ಈ ಸುಗ್ಗಿ ಹಬ್ಬ ಹಮ್ಮಿಕೊಂಡಿರೋದು ಇದೇ ನಮ್ಮ ಬಯಲು ಬಸವೇಶ್ವರ ಸ್ವಾಮಿ ದೇವಸ್ಥಾನದ ಹತ್ತಿರ ಸುಗ್ಗಿ ಹಬ್ಬ ಮಾಡ್ತಿರೋದು. ತುಂಬಾ ಚೆನ್ನಾಗಿರುತ್ತೆ. ನಾನಂತೂ ಈ ಸತಿ ಮಿಸ್ ಮಾಡ್ಕೊಳ್ದಂಗೆ ಹೋಗಿ ನೋಡೋಣ ಅಂತೇಳಿ ಹೋಗಿದ್ದು. ತುಂಬ ಚೆನ್ನಾಗಿ ಎಲ್ಲ ಸೂಪರ್ ಆಗಿತ್ತು. ಇದೇ ನೋಡಿ ಬಯಲು ಬಸವೇಶ್ವರ ಸ್ವಾಮಿ ದೇವಸ್ಥಾನ. ಈ ದೇವಸ್ಥಾನ ಪಕ್ಕದಲ್ಲೇ ಇದೆಲ್ಲ ಒಂದು ಹಳೆ ಕಾಲದ್ದು ನಮ್ಮ ಒಂದು ವ್ಯವಸಾಯಕ್ಕೆ ಉಪಯೋಗಿಸ್ಕೊಳ್ಳೋ ಅಂಥ ವಸ್ತುಗಳನ್ನೆಲ್ಲ ಪ್ರದರ್ಶನವಾಗಿಟ್ಟಿದ್ರು. ಸೊ ಇದೆ ನೋಡಿ, ಇದೇ ದೇವಸ್ಥಾನ ಪಕ್ಕದಲ್ಲಿ ಈ ಪೆಂಡಲ್ ಕೆಳಗಡೆ ನೋಡಿ ಆಗಿನ ಕಾಲದಲ್ಲಿ ವ್ಯವಸಾಯಕ್ಕೆ ಏನೆಲ್ಲ ಉಪಕರಣಗಳನ್ನ ಉಪಯೋಗಿಸ್ತಾ ಇದ್ರಲ್ಲ ಆ ಥರದ್ದು ಎಲ್ಲ ಇಟ್ಟಿದ್ದಾರೆ ನೋಡಿ. ಮತ್ತೆ ಬಂದುಬಿಟ್ಟು ಈ ಕಡೆ ನೋಡಿ, ಈ ಮಜ್ಜಿಗೆ ಮಾಡೋದು ಮರ, ಚೆನಿಕೆ, ಜರಡಿ ನೋಡಿ, ಇದೆಲ್ಲ ವ್ಯವಸಾಯಕ್ಕೆ ಯೂಸ್ ಮಾಡ್ತಿದ್ದಿದ್ದು ಆವಾಗಿನ ಕಾಲದಿದ್ದು. ಮತ್ತು ಕೊಡ್ಲಿ, ಮಚ್ಚು, ಗುದ್ಲಿ, ಪಿಕಾಸಿ, ಎತ್ತಿನ ಗಾಡಿ ನೋಡಿ ಎಷ್ಟು ಚೆನ್ನಾಗಿದೆ. ಎತ್ತಿನ ಗಾಡಿ ಅಲ್ವಾ, ತುಂಬ ಸೂಪರಾಗಿ ಮಾಡಿದರು. ನನಗಂತೂ ತುಂಬ ಖುಷಿ ಆಯಿತು ನೋಡಿ. ಹಾಗೆ ಈ ಕಡೆ ಬಂದರೆ ಈ ಕಡೆ ಫುಲ್ಲು ಅಂದರೆ ಈಗಿನ ಕಾಲದ ಯಾವ ಥರ ಒಂದು ಟೆಕ್ನಾಲಜಿ ಬೆಳೆದ ಮೇಲೆ ನಮ್ಮ ಟ್ರ್ಯಾಕ್ಟರ್ ಮುಖಾಂತರ ಉಳುಮೆ ಮಾಡ್ತಿದ್ರಲ್ಲ ಆ ಥರದ್ದು ಎಲ್ಲ ಇರೋದು. ಬಿತ್ತನೆ ಮಾಡೋದಾಗಲಿ, ಉಳುಮೆ ಮಾಡೋದಾಗಲಿ, ಪ್ರತಿಯೊಂದು ಇದೆಲ್ಲ ಬಂದುಬಿಟ್ಟು ಟೆಕ್ನಾಲಜಿ ಬೆಳೆದ ನಂತರ. ಸೊ ಅದನ್ನು ಪ್ರದರ್ಶನಕ್ಕೆ ಇಟ್ಟಿದ್ರು ಈ ಕಡೆ ಎಲ್ಲ. ಆಮೇಲೆ ನೋಡಿ ಜೆ ಸಿ ಬಿ ಸಹ ಬಂದಿತ್ತು. ಮತ್ತು ಟ್ರ್ಯಾಕ್ಟರ್ಗಳು, ಓಕೆನಾ. ಎತ್ತಿನ ಗಾಡಿಯಿಂದ ಟ್ರ್ಯಾಕ್ಟರ್ JCBವರೆಗೂ ತುಂಬ ಚೆನ್ನಾಗಿ ಸೆಟ್ ಮಾಡಿದರು. ಮತ್ತು ಹಾಗೆ ಮುಂದಕ್ಕೆ ಹೋದೆ, ಎಲ್ಲ ರಂಗೋಲಿ ಮಾತ್ರ ಸೂಪರಾಗಿ ಬಿಡಿಸಿದ್ರು. ರಂಗೋಲಿ ದಾರಿ ಉದ್ದಕ್ಕೂ ತುಂಬ ಚೆನ್ನಾಗಿರೋ ರಂಗೋಲಿಯನ್ನು ಬಿಡಿಸಿದ್ರು ನೋಡಿ. ಇದು ಮಾತ್ರ ಸೂಪರಾಗಿದೆ. ಇದು ತುಂಬ ಚೆನ್ನಾಗಿ ಬಿಡಿಸಿದ್ರು. ಇದು ಅದರ ಪಕ್ಕದಲ್ಲಿ ಬೇರೆ ಒಂದು ಕೊಟೇಶನ್, ಆಕಾಶದಲ್ಲಿ ಬಣ್ಣದ ಗಾಳಿಪಟಗಳು ಹಾರುವ ನಿಮ್ಮ ಕನಸುಗಳು ಹಾಗೆ ಅಂತೇಳ್ಬಿಟ್ಟು ಕೊಟೇಶನ್ ಬೇರೆ ಇತ್ತು. ತುಂಬ ಚೆನ್ನಾಗಿತ್ತು. ಕಡೆ ಹಾಗೆಯೇ ನೋಡ್ತಾ ಹೋಗ್ತಾ ಇದ್ದೆ. ಆ ಕಡೆ ಬದಿಯಲ್ಲೂ ಹಾಕಿದ್ರು ರಂಗೋಲಿಗಳು, ಅದನ್ನೆಲ್ಲ ನೋಡಿಕೊಂಡು. ಮತ್ತು ಸ್ವಾಮಿ ಬಸವಣ್ಣನ ದೊಡ್ಡದೊಂದು ವಿಗ್ರಹ ಇದೆ. ಸೊ ಅದನ್ನು ನಿಮಗೆ ತೋರಿಸ್ತೀನಿ ನೋಡಿ. ತುಂಬ ಚೆನ್ನಾಗಿತ್ತು. ನೋಡೋಕ್ಕಂತೂ ತುಂಬ ಸೂಪರ್ ಚೆನ್ನಾಗಿತ್ತು. ತುಂಬ ಚೆನ್ನಾಗಿದೆ. ದೊಡ್ಡ ವಿಗ್ರಹ. ಇದನ್ನು ಸೇಮ್ ನಮ್ಮ ಮೈಸೂರು ಬೆಟ್ಟದಲ್ಲಿ ಇದೆಯಲ್ಲ ಅದೇ ಥರ. ಇನ್ನು ಮುಂದೆ ಜಾತ್ರೆಗಳೋದೆ. ಒಳ್ಳೆ ನಮ್ಮ ದೇಶಿ ತಳಿಯ ಎತ್ತುಗಳು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಚೆನ್ನಾಗಿ ಅಲಂಕಾರ ಮಾಡಿದರು ನೋಡಿ. ಹಾಗೆ ನೋಡ್ತಾ ಹೋಗಿ ಎಷ್ಟು ಜೊತೆ ಎತ್ತುಗಳು ಬಂದಿತ್ತಂದರೆ ನಿಜವಾಗ್ಲೂ ನೋಡೋದಕ್ಕೆ ಒಂಥರ ಖುಷಿನೇ ಖುಷಿ. ಇದು ನೋಡಿ, ಇದು ಕಪ್ಪುದು ಪುಂಗನೂರು ತಳಿಗೆ ಸೇರಿದ್ದು. ತುಂಬ ಮುದ್ದಾಗಿತ್ತು. ಹಾಗೆ ಮುಂದಕ್ಕೆ ಹೋಗ್ತಾ ಹೋಗಿದೆ. ಎಲ್ಲ ಹಳ್ಳಿ ಕಾರ್ ತಳಿ. ಮತ್ತು ಇನ್ನೊಂದು ಪುಂಗನೂರು ತಳಿ ಇತ್ತು. ಇದನ್ನು ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ತುಂಬ ಮುದ್ದಾಗಿತ್ತು. ಎಲ್ಲರ ಆಕರ್ಷಣೆ ಅದರ ಮೇಲೆ ಇತ್ತು. ಆಮೇಲೆ ಈ ಕಡೆ ಬಂದರೆ ಒಂಗೋಲ್ ಇದು ಒಂದು ತಳಿ. ಈ ಕಡೆ ಇದೊಂದು ಜೊತೆ ಇತ್ತು. ಅದನ್ನು ನೋಡ್ಕೊತ ಹಾಗೆ ಮುಂದೆ ಸಾಗ್ತಾ ಹೋದೆ. ಯಾಕಂದರೆ ಅಷ್ಟೊಂದು ಎತ್ತುಗಳ ಪ್ರದರ್ಶನ ಇತ್ತು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಎರಡು ಕಣ್ಣು ಸಾಲದಪ್ಪ ನೋಡೋದಕ್ಕೆ. ಅಷ್ಟೊಂದು ಮುದ್ದಾದಂಥ ತುಂಬ ಚೆನ್ನಾಗಿರೋಂಥ ಹಳ್ಳಿ ಕಾರು ಹೋರಿಗಳು ನೋಡ್ತಾ ಇದ್ದರೆ ಅದೊಂದು ಖುಷಿನೇ ಬೇರೆ. ಯಾಕಂದರೆ ನಮಗೂ ಇದೆ ಈ ಥರ ಕ್ರೇಜ್. ಬಟ್ ಏನಪ್ಪ ಅಂದರೆ ನಮಗೆ ಯಾವುದೇ ಥರದ್ದು ಏನು ಮಾಡೋಕ್ಕಾಗಲ್ಲ. ಅದರಿಂದ ನೋಡಿ ಖುಷಿ ಪಡಬೇಕಷ್ಟೆ. ನೋಡೋದಕ್ಕಂತೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಸುತ್ತಮುತ್ತ ಹಳ್ಳಿಗಳಿಂದ, ಆನೇಕಲ್ ತಾಲೂಕು ಕಡೆಯಿಂದ ಎಲ್ಲ ರೈತರು ಬಂದಿದ್ದರು. ಸೊ ಅವರವರ ಎತ್ತುಗಳ ಪ್ರದರ್ಶನ ತುಂಬ ಚೆನ್ನಾಗಿ ಅಲಂಕಾರ ಮಾಡಿ, ಸೊ ಇದೇ ಥರ ಎಲ್ಲರಿಗೂ ಫೋಟೋ ವಿಡಿಯೋ ಮಾಡ್ಕೊಳ್ಳೋದಕ್ಕಾಗಲಿ ಯಾವುದೇ ತೊಂದರೆ ಮಾಡ್ದಂಗೆ ತುಂಬ ಚೆನ್ನಾಗಿ ಸಹಕರಿಸಿದ್ರು. ಅವ್ರಿಗೊಂಥರ ಖುಷಿ, ನಮ್ಮ ಎತ್ತುಗಳನ್ನ ಫೋಟೋ ಹಿಡಿತವ್ರೆ, ವಿಡಿಯೋ ಮಾಡ್ತಾವ್ರೆ ಅಂತ. ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಅವರು ಪ್ರೋತ್ಸಾಹಿಸ್ತಾರೆ ಅಂದರೆ
ಚೆನ್ನಾಗಿ ತಗೊಳ್ಳಿ ಬನ್ನಿ ಈ ಕಡೆ ಬನ್ನಿ, ಏನು ಮಾಡಲ್ಲ ಹೋಗಿ ಹತ್ರ ಹೋಗಿ ಅಂತ ಹೇಳೋದು ಒಂಥರ ಖುಷಿ ಆಗುತ್ತೆ ನೋಡಿ. ಇನ್ನೂ ಇದೆ ಹೋಗ್ತಾ ನೋಡಿದಷ್ಟು ಇದೆ. ಈ ಥರದ್ದು ನೋಡಬೇಕು ಅಂದರೆ ತುಂಬ ಖುಷಿ ಆಗುತ್ತೆ. ಮತ್ತು ಅದೊಂದು ಹೇಳ್ಬೇಕಂದ್ರೆ ಒಂದು ಮಾತಲ್ಲಿ ಅದೃಷ್ಟ ಮಾಡಿರಬೇಕು. ಯಾಕಂದರೆ ನಮಗೆ ಈ ಥರದ್ದೆಲ್ಲ ಅನ್ಎಕ್ಸ್ಪೆಕ್ಟೆಡ್ ಸಿಗೋದು. ನಾವು ಚಿಕ್ಕ ವಯಸ್ಸಲ್ಲಿ ನಮ್ಮೂರ ಕಡೆ ಜಾತ್ರೆಗಳಲ್ಲಿ ನೋಡ್ತಿದ್ವಿ, ಬಟ್ ಈ ಥರ ಅಲಂಕಾರ ಎಲ್ಲ ಇರ್ತಿರ್ಲಿಲ್ಲ. ಬಟ್ ಅದು ಒಂದು ಮಾರಾಟಕ್ಕೋಸ್ಕರ ತರ್ತಿತ್ತಂಥ ಜಾತ್ರೆಗಳಲ್ಲಿ ನೋಡ್ತಿದ್ವಿ ಅಷ್ಟೇ. ಈ ಥರ ಒಂದು ಶೋಗೆ ಅಂತ ಇಡೋದು ಈ ಕಡೆ ಮಾತ್ರನೇ. ನಮಗೊಂಥರ ಖುಷಿ ಆಗುತ್ತೆ, ತುಂಬ ಖುಷಿ ಆಗುತ್ತೆ ನೋಡಿ. ಇದು ನೋಡಿ ಎಷ್ಟು ಸೂಪರಾಗಿದೆ ನೋಡಿ. ಇದು ನೋಡಿ ನಿಜವಾಗ್ಲೂ ಯಾವುದಕ್ಕೂ ಏನು ಹೆಸರಿಡಂಗಿಲ್ಲ, ಒಂದಕ್ಕಿಂತ ಒಂದು ಸೂಪರ್ ಡೂಪರ್. ಹಿಂಗೆ ನೋಡ್ತಾ ಹೋಗ್ತಾ ಇಲ್ಲೊಂದು ಕುರಿ ಮರಿ ಇಟ್ಕೊಂಡಿದ್ರು. ಇದು ಹೆಸರು ಗೊತ್ತಿಲ್ಲ, ಬಟ್ ನನ್ನ ಪ್ರಕಾರ ಗೊತ್ತಿಲ್ಲ ಅದು ನನಗೆ. ಬಟ್ ಇಲ್ಲಿ ನೋಡಿ ಹಸುಗಳು, ಇದು ಎತ್ತುಗಳು ಮಾತ್ರ ಸೈಕ್, ತುಂಬ ಚೆನ್ನಾಗಿದೆ. ಇದು ನೋಡಿ, ಇದು ಒಂಗೋಲು. ಇದು ಇನ್ನು ಚಿಕ್ಕ ಬಡ್ಡೆಗಳು ಅನಿಸುತ್ತೆ, ಸಕ್ಕದಾಗಿತ್ತು ನೋಡೋದಕ್ಕೆ ಮಾತ್ರ ಸೂಪರ್. ಬಸವಣ್ಣ, ಬಸವಯ್ಯ, ಬಸವ ಅನ್ನೋ ಥರ ಇತ್ತು. ಯಾವುದಕ್ಕೂ ಹೆಸರಿಡಂಗಿಲ್ಲ ಗುರು, ಯಾವುದನ್ನೇ ನೋಡಲಿ ಒಂಥರ ಸೂಪರಾಗಿತ್ತು, ಚೆನ್ನಾಗಿತ್ತು ಎಲ್ಲ ನೋಡೋದಕ್ಕೆ. ಈ ಒಂದು ಎಲ್ಲ ನೋಡಿ ತುಂಬ ಖುಷಿ ಆಯಿತು, ತುಂಬ ಚೆನ್ನಾಗಿತ್ತು ಗುರು. ಇದನ್ನೇನಿದ್ರು ಡೈರೆಕ್ಟಾಗಿ ಲೈವಲ್ಲಿ ನೋಡಬೇಕು. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಧನ್ಯವಾದಗಳು.